ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳು ಗಣಿಕೆ ದೊಡ್ಡವಾಗಾಕ ಮತ್ತು ನಮ್ಮ ಕಬ್ಬಿನ ಗಣಿಕೆಗಳು ದಪ್ಪ ಆಗಾಕ ನಾವು ಮಳೆಗಾಲ ಟೈಮ್ದೊಳಗೆ ಏನು ಮಾಡಿದ್ರೆ ನಮ್ಮ ಕಬ್ಬಿನ ಗಣಿಕೆ ದಪ್ಪು ಆಗಬೇಕು, ನಂತರ ಕಬ್ಬಿನ ಗಣಿಕೆ ಬೀಸುವ ಆಗಬೇಕು ಅನ್ನೋದು ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನಂತ. ಯಾಕಪ್ಪ ಅಂತಂದ್ರೆ ಈ ವರ್ಷ ಮಳೆಗಾಲ ಕಡಿಮೆ ಆದಕ್ಕಾಗಿ ನಮ್ಮ ಕಬ್ಬುಗಳು ಪಕ್ಕಾ ಬೆಳವಣಿಗೆ ಆಗಿಲ್ಲ. ನಮ್ಮ ಕಬ್ಬು ಪಕ್ಕಾ ಬೆಳವಣಿಗೆ ಆಗಿದ್ರೂ ನಾವು ಏನು ಮಾಡ್ಬೇಕು ಅಂತಂದ್ರೆ ಜೂನ್ ತಿಂಗಳದೊಳಗನ ಮಳೆ ಆಗೋದು ಸಹಜನ. ನಮಗೆ ಮಳೆ ಭಾಳ ಆಗಲಿಲ್ಲ ಅಂತಂದ್ರೂ ತಂಪು ವಾತಾವರಣ ಇರ್ತೈತಿ ಮತ್ತು ಸಣ್ಣ ಪ್ರಮಾಣ ಮಳೆ ಅಂತ ಆಗ್ತಾ ಇರ್ತೈತಿ. ನಾವು ಇದೇ ಸಣ್ಣ ಪ್ರಮಾಣ ಮಳೆನ ನಾವು ಉಪಯೋಗ ಮಾಡ್ಕೊಂಡಿಕ್ಯಾರ ನಾವು ಸರಿಯಾಗಿ ನಮ್ಮ ಕಬ್ಬುಗಳಿಗೆ ಗೊಬ್ಬರ ವ್ಯವಸ್ಥೆ ಮಾಡಿದ್ವು ಅಂತಂತಂದ್ರೆ ನಮ್ಮ ಕಬ್ಬುಗಳು ಈ ಥರ ಬಂಪರ್ ಬೆಳೆ ಬರ್ತಾವಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಈಗ ನೋಡತ್ತಿರಲ್ಲ, ಈಗ ನಾವು ನೋಡುವಂಥ ಕಬ್ಬ ಇದು ಫೆಬ್ರವರಿ 1ನೇ ವಾರದಾಗ ಹಾಕಿದ ಕಬ್ಬ. ಈ ಪ್ಲಾಟ್ ಎಲ್ಲಿತ್ತಪ್ಪ ಅಂತಂತಂದ್ರೆ ಈ ಪ್ಲಾಟ್ ಇರೋದು ಬೆಳಗಾವಿ ಜಿಲ್ಲಾ, ನಂತರ ಸವದತ್ತಿ ತಾಲೂಕು ಇಂಚಲ ಗ್ರಾಮದೊಳಗೆ ಈ ಕಬ್ಬ ಐತಿ. ಈಗ ನಾನು ನೋಡುವಂಥ ಕಬ್ಬ ಈ ಬರೀ ಮಳೆಗಾಲ ಕಡಿಮೆ ಆದಕ್ಕೆ ನಂತರ ಏನಪ್ಪ ಅಂತಂತಂದ್ರೆ ನೀರು ಭಾಳ ಕಡಿಮೆ ಆದಕ್ಕೆ ಈ ಕಬ್ಬ ಸಂಪೂರ್ಣ ಒಣಗಿತ್ತು. ನಾನು ಈ ಒಣಗಿದಂಥ ಕಬ್ಬನ್ನು ಇಷ್ಟು ಇಂಪ್ರೂವ್ ಆಗಕ್ಕೆ ನಾ ಏನು ಮಾಡಿದ್ನಿ, ನಂತರ ಇಷ್ಟು ಇಂಪ್ರೂವ್ ಆಗಕ್ಕೆ ನಾ ಯಾವುದೇ ಥರ ಗೊಬ್ಬರ ಕೊಟ್ಟನು ಮತ್ತು ನಾ ಏನು ಮಾಡಿದೆ ಅನ್ನೋದನ್ನು ನಾನು ರೈತ ಮಿತ್ರರಿಗೆ ಸಂಪೂರ್ಣವಾಗಿ ತೋರಿಸ್ತಾನೆ. ಬರ್ರಿ ಮೊದಲೀಗ ಕಬ್ಬು ಯಾವ ಥರ ಇಂಪ್ರೂವ್ ಆಗೈತಿ ಮತ್ತು ಈ ಕಬ್ಬ ಯಾವ ಥರ ಆಗೈತಿ ಮತ್ತು ನಾ ಮುಂದೆ ಯಾವ ಗೊಬ್ಬರ ಕೊಟ್ಟನು, ಯಾವ ಗೊಬ್ಬರ ಕೊಟ್ಟದ ಕಬ್ಬ ಹಿಂಗೆ ಆಗೈತೆ ಅಂತ ಏಕ್ಯಾರ ತೋರಿಸ್ತಾನೆ. ಬರೀಗ ಎಲ್ಲರ ಮೊದಲಿಗೆ ಕಬ್ಬ ನೋಡೋಣ. ಮೊದಲನೇದಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂದ್ರೆ ಈ ಸದ್ಯ ನೋಡತ್ತಲ್ಲ ನಾವು ನೋಡುವಂಥ ಕಬ್ಬ ಇದು ಸಂಪೂರ್ಣವಾಗಿ ಒಣಗಿತ್ತು. ಇದು ಯಾಕೆ ಒಣಗಿತ್ತಪ್ಪ ಅಂತಂದ್ರೆ ಈ ಬರೀ ಮಳೆಗಾಲ ಭಾಳ ಕಡಿಮೆ ಆಗಿತ್ತು, ನಂತರ ಬೋರಿನ ನೀರು ಕಡಿಮೆನೂ ಅದು ಕಡಿಮೆ ಆದಕ್ಕಾಗಿ ಈಗ ನಾವು ಈ ಕಬ್ಬ ಸಂಪೂರ್ಣ ಒಣಗಿತ್ತು. ಮತ್ತು ಕವರ್ ಮಾಡ್ಕೋದ್ನಿ. ಇದನ್ನು ಯಾವ ಥರ ಈ ಥರ ಏನೋ ಕವರ್ ಮಾಡ್ಕೊಂಡಪ್ಪ ಅಂತಂತಂದ್ರೆ ಇದು ಮೇ ತಿಂಗಳದಾಗ ಅನ್ಕೊಡ್ದನ ಸಂಪೂರ್ಣವಾಗಿ ಈ ಕಬ್ಬ ಬ್ಯಾಗಿ ಹಚ್ಚೋಂಗಾಗಿತ್ತು. ಆಮೇಲೆ ಜೂನ್ದೊಳಗನ ಒಂದು ದೊಡ್ಡ ಅಡಮಳೆ ಆಯ್ತು. ಅಡಮಳೆ ಆದ ಕೂಡಲೇ ನಾನು ಈ ಕಬ್ಬನ್ನು ಮತ್ತು ನಾನು ಹೊಳ್ಳಿ ರಿಪೀಟ್ ಟೈಮಿಗೆ ಬೆಳೆಸೇ ತೀರ್ಬೇಕಂತ ನಾನು ಪಣ ತೊಟ್ನಿ. ನಾನು ಮಳೆ ಆದ ಕೂಡಲೇ ಏನು ಮಾಡಿದ್ನಿ, ಈ ಕಬ್ಬ ಮಳೆ ಆದಮೇಲೆ ಒಂದು 8 ದಿನ ಹಂಗೆ ಬಿಟ್ಟ ಮೇಲೆ ಈ ಕಬ್ಬ ಆತಲ್ಲ ನೋಡ್ರಿ ಒಂದು ಸ್ವಲ್ಪ ತಂಪಾಗಿ ಹಸಿಯಾಗಿ ಗರಿಯಟ್ ಹಚ್ಕೊಂಬಿಟ್ಟ ನಾನು ಗಪ್ಪ ಇದ್ನಿ. ನಂತರ ಏನು ಮಾಡಿನಪ್ಪ ಅಂತಂತಂದ್ರೆ ಈ ಕಬ್ಬಿಗೆ ಒಂದು ಟಾನಿಕ್ ಕೊಟ್ಟಿದ್ನಿ. ಪೈಲ ಒಣಗಿದಂಥ ಕಬ್ಬ ಹಚ್ಚಾತು. ಹಚ್ಚಗಾದ್ಮೇಲೆ ನಾ ಈ ಕಬ್ಬಿಗೆ ಟಾನಿಕ್ ಯಾವ್ದು ಹೊಡಿದಪ್ಪ ಅಂತಂದ್ರೆ ನೋಡಿರಿ ಇಸಾಬಿನ 50 ml, ನಂತರ ಒಂದು 15 ಕಡ್ಡಿ ಪೆಟ್ಟಿಗೆ 19 ನಂತರ 50 ml ಕ್ಲೋರೋಪರಿಪಾಸ್ ಕೂಡಿಕ್ಯಾರ ನಾ ಈ ಕಬ್ಬಿಗೆ ಸ್ಪ್ರೇ ಮಾಡಿ ಅಷ್ಟು ಕೂಡಿಸಿ ಒಂದು ಪಂಪ್ ಹಾಕಿ ನಾ ಸ್ಪ್ರೇ ಮಾಡಿದ್ನಿ. ನೋಡ್ರಿ 19 ಕೂಡಿಸಿ ಹೊಡೆದ ನನ್ನ ಕಬ್ಬ ಏಕ್ದಮ್ ಫುಲ್ ಪಿಕಪ್ ಬಂದ್ಕ್ಯಾರ. ಎಲ್ಲ ಹಚ್ಚಗಾದ್ಮೇಲೆ ಕಬ್ಬ ನೋಡೋಂಗಾತ. ಅದು ನೋಡೋಂಗಾದ್ಮೇಲೆ ನಾನು ಈ ಕಬ್ಬಿಗೆ ಮತ್ತು ಗೊಬ್ಬರ ವ್ಯವಸ್ಥೆ ಮಾಡಿದ್ನಿ. ನೋಡತ್ತಲ್ಲ ಈ ಕಬ್ಬಿಗೆ ಫುಲ್ ನಮಗೆ ಇನ್ನಷ್ಟು ಫುಲ್ ಹೆಲ್ದಿ ಆಗಲ್ಲ ಅಂತ ಕ್ಯಾರ ಈ ಕಬ್ಬಿಗೆ ಸಲ್ಫೇಟ ಅಂತಂದ್ರೆ ಅಮೋನಿಯಂ ಸಲ್ಫೇಟ ನಂತರ ಯೂರಿಯಾ ಕುಡಿಸ್ಕ್ಯಾರ ನಾ ಈ ಕಬ್ಬಿಗೆ ನೀರು ಹಾಸ್ಕ್ಯಾರ ಹೋಗಿದ್ನಿ. ಮತ್ತು ನಾ ಈ ಥರ ಗೊಬ್ಬರ ಒಗದ ಮೇಲೆ ಮತ್ತು ಒಂದು 15 ದಿವ್ಸಕ್ಕೆ ನೋಡ್ದ ಮತ್ತು ಅದು ಭಾಳ ಚೇಂಜ್ ಆತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ವಿಶೇಷ ಮಲ್ಲ ಹೇಳ್ತಾನು. ಮತ್ತೀಗ 15 ದಿವಸ ಆದಮೇಲೆ ಮತ್ತಟ ಕಬ್ಬ ನೋಡೋಂಗ ಆತ. ಮತ್ತಟ ಕಬ್ಬು ನೋಡೋಂಗೆ ಆದ್ಮೇಲೆ ನಾನು ಮತ್ತೆ ಇದಕ್ಕೆ ನೀರು ಹಾಸಿದ್ನಿ. ನೀರು ಹಾಸಿದ ಮೇಲೆ ನೋಡ್ರಿ ಕಬ್ಬ ದಿನಕ್ಕೆ ಇದು ಕಬ್ಬ ಬೆಳೆಯೋಕೆ ಚಲೋ ಆತ. ನಾನು ಜೂನ್ ತಿಂಗಳು ಆದಮೇಲೆ ಪ್ರತಿ 1 ತಿಂಗಳಿಗೊಮ್ಮೆ ಅಂದ್ರೆ ಸ್ವಲ್ಪ ಗೊಬ್ಬರ ಕಟ್ಟಿದ್ನಿ ಮತ್ತು ಮ್ಯಾಗ ಗೊಬ್ಬರ ಕಟ್ಟಿದ್ನಿ. ನಾನು
ಜೂನ್ ಜುಲೈ ಆಗಸ್ಟ್ 3 ತಿಂಗಳು ಕೊಡೋಣ. 3 ಗೊಬ್ಬರ ಕಟ್ಟಿದ್ನಿ. 3 ಗೊಬ್ಬರ ಕಟ್ಟಿದ್ರನ ದಿನಕ್ಕೊಂದು ಚಂದ ಕಬ್ಬ ಬೆಳವಣಿಗೆ ಆಕೈತು ಮತ್ತು ಸಿಕ್ಕಾಪಟ್ಟಿ ಇಂಪ್ರೂವ್ ಆಕೈತೆ ನೋಡಿರಿ. ಇಂಪ್ರೂವ್ ಆಕೈತು ಮತ್ತು ಬೆಳವಣಿಗೆನೂ ಬಂಪರ್ ಆಕೈತು ಮತ್ತು ನಮ್ಮ ಗಣಿಕೆ ಸೈಜನು ಸಿಕ್ಕಾಪಟ್ಟಿ ಗಣಿಕೆ ಬೀಸು ಆಕೈತು, ಗದರು ಆಕೈತೆ. ಬರ್ಯ ಮತ್ತು ನಾ ನೋಡೋಣಂತ. ನಮ್ಮ ಕಬ್ಬ ಇಷ್ಟು ಫುಲ್ ಇಂಪ್ರೂವ್ ಆಕ ನಾನು ಪೈಲ ಜೂನ್ದೊಳಗನ ಸಲ್ಫೇಟ್ ಯೂರಿಯಾ ಒಗದ ಮೇಲೆ ಕಬ್ಬ ಫುಲ್ ಇಂಪ್ರೂವ್ ಆಯ್ತು. ನಂತರ ಜುಲೈದೊಳಗೆ 1 ಎಕರೆಗೆ 1 ಚೀಲ DAP, 1 ಚೀಲ ಯೂರಿಯಾ, 1 ಚೀಲ ಸಲ್ಫೇಟ್, ಆಮೇಲೆ 1 ಚೀಲ ಪೊಟ್ಯಾಶ್ ಇವನ್ನ 4 ಚೀಲ ಸಮ ಪ್ರಮಾಣದ ಮಿಕ್ಸ್ ಮಾಡಿಕ್ಯಾರ. ಮತ್ತು ನಾನು ಈ ಕಬ್ಬಿಗೆ ಒಗದಕ್ಯಾರ ಸಂಪೂರ್ಣವಾಗಿ ನೀರು ಹಾಸಿದ್ನಿ. ನೀರು ಹಾಸಿದ್ರದನ್ನ ಕಬ್ಬ ಮತ್ತಡೆ ಫುಲ್ಲ ಇಂಪ್ರೂವ್ ಆತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಶೇಷ ಆಮಲ್ಲ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾನು ಪೂರ್ತಿ ಒಣಗಿ ಹೋದ ಕಬ್ಬನ್ನು ಬದುಕಿಸ್ಕೊಂಡ್ಕ್ಯಾರ. ಕಬ್ಬ ಈ ಥರಾಗಿ ಬೆಳೆಸಿದನು ಮತ್ತು ಈ ಕಬ್ಬ ನೋಡೋಂಗೈತಿ. ನಂತರ ಈಗ ಆಗಸ್ಟ್ ಒಳಗೆ ಮತ್ತು ನಾ ಈಗ ಗೊಬ್ಬರ ಚೆಲ್ತಾನೆ. ಮತ್ತು ಈಗ ಯಾವ ಗೊಬ್ಬರ ಚೆಲ್ತಾನಪ್ಪ ಅಂದ್ರೆ ಸಲ್ಫೇಟ ಯೂರಿಯಾ. ಯಾಕಂದ್ರೆ ಇದು ನಂದು ಕಡಿ ಗೊಬ್ಬರ. ಸಲ್ಫೇಟ ಯೂರಿಯಾ ನಾನು ಗೊಬ್ಬರ ಚೆಲ್ಲೋದ್ರಿಂದ ಮತ್ತು ಗಣಿಕೆ ಸಿಕ್ಕಾಪಟ್ಟಿ ಗದರು ಅಕ್ಕಾವು ಮತ್ತು ಬೆಳವಣಿಗೆನೂ ಆಕತಿ ನೋಡಿರಿ. ಮತ್ತು ಸಿಕ್ಕಾಪಟ್ಟಿ ಗಣಿಕೆ ಗದರು ಆಕತಿ ಮತ್ತು ಸಿಕ್ಕಾಪಟ್ಟಿ ಗಣಿಕೆ ಬೀಸು ಆಕತಿ. ಮತ್ತು ಇನ್ನೊಂದು ನಾನು ರೈತ ಮಿತ್ರಿಗೆ ನಾ ಏನು ಹೇಳಕ್ಕೆ ಬಯಸ್ತೆ ಅಂತಂದ್ರೆ ಈಗ ನಾನು ಜೂನ್ದಾಗ ಜುಲೈದಾಗ ಗೊಬ್ಬರ ಆಗೋದಿಲ್ಲ. ಆ ಗೊಬ್ಬರ ಒಗದ್ರಿಂದ ಪ್ರತಿ ತಿಂಗಳೂ ಈ ಕಬ್ಬ 2ರಿಂದ 3 ಗಣಿಕೆ ಕಬ್ಬ ಬೆಳವಣಿಗೆ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಗಣಿಕೆ ಆಗೋ ವಿಷಯ ಸಂಬಳ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ನಾವು ಜೂನ್ ಜುಲೈ ಆಗಸ್ಟ್ ಒಳಗನ ಸರಿಯಾಗಿ ನಾವು ಗೊಬ್ಬರ ನಾವು ಈ ಕಬ್ಬಿಗೆ ನಾವು ಕೊಟ್ಟೆವು ಅಂತಂದ್ರೆ ಕಬ್ಬಿನ ಗಣಿಕೆ ಸೈಜು ದೊಡ್ಡದಾಕತಿ, ಗಡ್ತರು ಆಕತಿ. ಮತ್ತು 1 ತಿಂಗಳಿಗೆ 2ರಿಂದ 3 ಗಣಿಕೆ ಕಬ್ಬ ಬೆಳವಣಿಗೆನ ಆಗೈತೆ ಇರ್ತದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಶೇಷ ಮಲ್ಲ ನನ್ನ ಆತ್ಮವಿಶ್ವಾಸದಿಂದ ಮತ್ತು ನನ್ನ ಸ್ವಂತ ಅನುಭವದಿಂದ ಈ ಸುದ್ದಿಯನ್ನು ಹೇಳ್ತಾನೆ. ಮತ್ತು ನಾನು ರೈತ ಮಿತ್ರನ ಏನಂತಂದ್ರೆ ಈಗಾಗಲೇ ಈ ಕಬ್ಬನ್ನು ಕಟ್ಸಿದಾನೆ ಗೊತ್ತಲ್ಲ. ಈ ಕಬ್ಬನ್ನು ಕಟ್ಸ್ಯಾನು ಮತ್ತು ನಾ ಹೇಳೋದಕ್ಕೆ ಮತ್ತು ಇದು ನೋಡೋದಕ್ಕೆ ನಿಮಗೆಲ್ಲರಿಗೂ ಇದು ಅಜಾಬು ಆಗಿರ್ಬೋದು. ಯಾಕಂತಂದ್ರೆ ನಾ ಹೇಳೋ ವಿಷಯ ಇದು 100ಕ್ಕೆ 100 ಸತ್ಯತಿ. ಮತ್ತು ಈ ಕಬ್ಬ ನಾನು ಈ ಥರಾಗಿ ಕಟ್ಸೋದ್ರಿಂದ ಏನಾಗೈತಪ್ಪ ಅಂತಂದ್ರೆ ಮತ್ತಿದು ಕಬ್ಬಿನ ಗಣಿಕೆ ಸೈಜು ಗಡ್ತರು ಆಗೈತಿ, ದಪ್ಪು ಆಗೈತಿ ಮತ್ತು ಬೆಳವಣಿಗೆ ಫುಲ್ ಆಗೈತಿ ನೋಡ್ರಿ. ನಾನು ಇಡೀ ಹೊಲ ಕಬ್ಬ ಕಟ್ಸ್ಯಾನ. ಕಬ್ಬು ಕಟ್ಸಿದ್ರಿಂದ ಮತ್ತಿದು ಕಬ್ಬ ಭಾಳ ಚೇಂಜ್ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಶೇಷ ಮಲ್ಲ ಹೇಳ್ತಾನೆ ನೋಡ್ರಿ. ನಾನು ಈ ವಿಷಯ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಬ್ಯಾಸಿಗೆ ಟೈಮ್ದೊಳಗೆ ನಮ್ಮ ಬೋರ್ ನೀರು ಕಡಿಮೆ ಆಗೋ ಸಹಜನ. ಮತ್ತು ಮಳೆಗಾಲನೂ ಒಂದು ಸ್ವಲ್ಪ ಈ ಬರೀ ಭಾಳ ಲೇಟ್ ಆಯ್ತು, ಮಣ್ಣು ಕಮ್ಮಿ ಆಯ್ತು, ಅದಕ್ಕೆ ಕಬ್ಬ ಒಣಗಿದ್ದು. ಅದಕ್ಕೆ ನಾವು ಕಬ್ಬು ಒಣಗಿದಾವ ಅಂತ ಹೇಳ್ಯಾರ. ನಾವು ಆಗ ಕೈ ಕಟ್ಕೊಂಡು ಕುಂಡಬಾರ್ದು. ಯಾಕಂತಂದ್ರೆ ನಾವು ಪ್ರಯತ್ನ ಮಾಡ್ಕೊತ ಇರಬೇಕು ನೋಡ್ರಿ. ಗೊತ್ತಲ್ಲ, ನಾವು ಪ್ರಯತ್ನ ಎಷ್ಟು ಮಾಡ್ತವಲ್ಲ ಅಷ್ಟು ನಮಗೆ ಪ್ರಾಫಿಟ್ ಇರ್ತೈತಿ. ಅದಕ್ಕಾಗಿ ನಾನು ರೈತ ಮಿತ್ರ ಏನಂತಂದ್ರೆ ನಮ್ಮ ಕಬ್ಬುಗಳು ಬ್ಯಾಸಿದ ಟೈಮ್ದೊಳಗೆ ನಾವು ಒಣಗಿದಾವ ಅಂತ ಹೇಳ್ಯಾರ. ನಾವು ಮಳೆಗಾಲ ಬಂದಾಗ ಅವಕ್ಕವ್ರ ಪಾಡಿಗೆ ಅಷ್ಟೇ ಬಿಟ್ಕ್ಯಾರ. ನಾವು ಕುಂತೇವೆ ಅಂತಂದ್ರೆ ನಾವು ಭಾಳ ನುಕ್ಸಾನ್ ಆಕತಿ. ಅದಕ್ಕಾಗಿ ನಾವು ಮಳೆಗಾಲ ಬಂತಂದ್ರೆ ನಮ್ಮ ಕಬ್ಬಿನ ಕಡೆ ನಾವು ಗಮನ ಸಹಿಸ್ಕ್ಯಾರ. ಮಳೆಗಾಲ ಬಂದ ಮೇಲೆ ಸರಿಯಾಗಿ ನಾವು ಮೇಗ ಗೊಬ್ಬರ ಮತ್ತು ಅವಕ್ಕೆ ಅನುಕೂಲ ತಕ್ಕ ನಾವು ನೀರು ಕೊಟ್ಟಿವಿ ಅಂತಂತಂದ್ರೆ ಕಬ್ಬ ಈ ಥರಾಗಿ ಬೆಳಿತಾವಂತ ಹೇಳ್ಯಾರ. ನಾನು ರೈತ ಮಿತ್ರನ ಹೇಳ್ತೇನೆ. ಅದಕ್ಕಾಗಿ ನಾವು ಕಬ್ಬುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಕೊಟ್ಟು ನಾವು ಬೇಸಾಯ ಮಾಡಿದ್ವಿ ಅಂತಂತಂದ್ರೆ
ನಮ್ಮ ಬಾಳು ಬಂಗಾರಕ್ಕತಿ, ನಂತರ ಇಳುವರಿ ಬಂಪರಕ್ಕತಿ ಅಂತ ಹೇಳ್ಯಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.